ಬನ್ನಿ ಫ್ರೆಂಡ್ಸ್, ಇವತ್ತು ರವಾ ತವಾ ಫ್ರೈ ಮಾಡೋಣ. ಊರಿಂದ ಬರುವಾಗ ಹಸ್ಬೆಂಡು ಸ್ವಲ್ಪ ಫ್ರಾನ್ಸ್ ತಗೊಂಡ್ಬಂದಿದ್ರು. ನಾನು ಅದನ್ನು ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಟಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಕಂಪ್ಲೀಟಾಗಿ ಸಿಪ್ಪೆ ಎಲ್ಲ ತೆಗಿಬೇಕು. ಇದಕ್ಕೆ ನಾನು ಹುಣಸೆ ಹಣ್ಣು ರಸ ಹಾಕಿ ಮನೆಯಲ್ಲೇ ಕಬಾಬ್ ಪೌಡರ್ ಮಾಡಿದ್ದೆ. ಅದನ್ನು ಸ್ವಲ್ಪ ಹಾಕಿ, ಅಂದರೆ ಇವಾಗ ಸಮ್ಮರ್ ಅಲ್ವಾ, ಜಾಸ್ತಿ ಖಾರ ಎಲ್ಲ ಹಾಕಿಲ್ಲ. ಖಾರ ಪೌಡರು ಸ್ವಲ್ಪ, ಕಬಾಬ್ ಪೌಡರು ಸ್ವಲ್ಪ, ಚಿಲ್ಲಿ ಪೌಡರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಫ್ರಿಡ್ಜಲ್ಲಿ ಇಡಬೇಕು. 1/2 ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರಿಡ್ಜಲ್ಲಿಟ್ಟರೆ, ಆಮೇಲೆ ಎಣ್ಣೆ ಬಿಸಿ ಮಾಡಿ ಒಂದೊಂದೇ ಫ್ರಾನ್ಸ್ಗೆ ಸ್ವಲ್ಪ ರವೆ ಹಾಕಿ ಫ್ರೈ ಮಾಡಿದರೆ ರವಾ ಫ್ರೈ ರೆಡಿ ಆಗುತ್ತೆ. ಊಟದ ಜೊತೆ, ಗಂಜಿ ಅನ್ನದ ಜೊತೆ ಎಲ್ಲ ಮಕ್ಕಳಿಗೆ ಕೊಟ್ಟರೆ ಇಷ್ಟಪಟ್ಟು ತಿಂತಾರೆ. ಬಟ್ ಜಾಸ್ತಿ ಯಾವತ್ತೂ ಚಿಲ್ಲಿ ಪೌಡರ್ ಸಮ್ಮರ್ ಸೀಸನಲ್ಲಿ ಯೂಸ್ ಮಾಡಬೇಡಿ. ನೀವು ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಮಕ್ಳಿಗೂ ಒಂದ್ಸಲ ಕೊಡಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಥ್ಯಾಂಕ್ ಯು.